ವೆಲ್ಕಮ್ ಟು ಡೇ ಒನ್ ಆಫ್ ಆ ವೆಕೇಶನ್. ಸಮಯ ಆಗಿದೆ 1:30. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಈಗಲೇ ಮನೆಯಿಂದ ಹೊರಡಬೇಕಾಗಿತ್ತು. ಲಾಸ್ಟ್ ಮಿನಿಟ್ ಲಗೇಜ್ ಎಲ್ಲ ಚೆಕ್ ಮಾಡಿಕೊಂಡು ಸೀದಾ ಹೊರಟಿದ್ದು ಏರ್ಪೋರ್ಟ್ ಕಡೆಗೆ. ಆಲ್ರೆಡಿ ವೆಬ್ ಚೆಕ್ ಇನ್ ಮಾಡಿರೋದ್ರಿಂದ ಅಷ್ಟೇನು ಪ್ರೊಸೀಜರ್ಸ್ ಅಂತ ಇರಲಿಲ್ಲ. ಲಗೇಜ್ನೆಲ್ಲನೂ ನಾವು ಚೆಕ್ ಇನ್ ಹಾಕೋದೆಲ್ಲ ಹಾಕಿ ಅದು ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಮಗೆ 2 ಅವರ್ಸ್ ಟೈಮ್ ಇತ್ತು. ಈ 2 ಅವರ್ಸ್ ಗ್ಯಾಪಲ್ಲಿ ವಿಂಡೋ ಶಾಪಿಂಗ್ ಎಲ್ಲ ಮಾಡಿ ಸ್ನ್ಯಾಕ್ಸ್ ಎಲ್ಲ ತಿಂದು ಸೀದಾ ಹೊರಟಿದ್ದು ನಮ್ಮ ಫಸ್ಟ್ ಫ್ಲೈಟ್ ಕಡೆಗೆ. ಆ್ಯಂಡ್ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದು ಡೆಲ್ಲಿ ಫ್ಲೈಟ್ ವಾಸ್ ಆನ್ ಟೈಮ್. ಆ್ಯಂಡ್ ಸುತ್ತಮುತ್ತ ನೋಡಿದ್ರೆ ತುಂಬ ಕಡಿಮೆ ಜನ ಇದ್ದರು. ಸೊ ಎಲ್ಲಿ ಬೇಕಾದರೂ ಅಲ್ಲಿ ಕೂತ್ಕೋಬೋದಾಗಿತ್ತು. ಫಸ್ಟ್ ಟೈಮ್ ನಮಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈ ಫ್ಲೈಟ್ ಬುಕ್ ಮಾಡಿರೋಂಥ ಕಾರಣ ಈ ಸನ್ರೈಸ್, ಬ್ಯೂಟಿಫುಲ್ ಸನ್ರೈಸ್ನ ವಿಟ್ನೆಸ್ ಮಾಡಿದ್ವಿ. ಇಟ್ ವಾಸ್ ಮೆಸ್ಮರೈಸಿಂಗ್. ಆ್ಯಂಡ್ ಫೈನಲಿ ರೀಚ್ ಆದ್ವಿ ಡೆಲ್ಲಿಗೆ ರೀಚ್ ಆಗ್ತಿದ್ದಂಗೆ ಫಸ್ಟ್ ಪ್ರೊಸೀಜರ್ಸ್ನೆಲ್ಲನೂ ಮುಗಿಸ್ಕೊಂಡ್ವಿ. ಅದು ಕೂಡ ಇಟ್ ವಾಸ್ ವೆರಿ ಕ್ವಿಕ್. ಬಟ್ ಇಲ್ಲಿ ನಮಗೆ 1 ಅವರ್ ಲೇಓವರ್ ಇತ್ತು. ಅದ್ರ ಜೊತೆಗೆ ಫ್ಲೈಟ್ ಕೂಡ ಆಲ್ಮೋಸ್ಟ್ 45 ಮಿನಿಟ್ಸ್ ಡಿಲೇ ಆಗಿಬಿಟ್ಟಿತ್ತು. ಈ ಗ್ಯಾಪಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡ್ತಾನೆ ಇದ್ವಿ. ಆ್ಯಂಡ್ ಫೈನಲಿ ನಮ್ಮ ಫ್ಲೈಟ್ ರೀಚ್ ಆಯಿತು. ಆ್ಯಂಡ್ ಬೋರ್ಡ್ ಆಗಿದ್ದು ನಾವು ನಮ್ಮ ಡೆಸ್ಟಿನೇಷನ್ಗೆ ಅಂತ. ವಿ ಆರ್ ಹೆಡಿಂಗ್ ಟು ಲೇ ಆ್ಯಂಡ್ ಲದಾಖ್. ಲೈಫಲ್ಲಿ ಮಿಸ್ ಮಾಡದೇ ಇರೋಂಥ ಒನ್ ಆಫ್ ದ ಬೆಸ್ಟ್ ಫ್ಲೈಟ್ ವ್ಯೂ ಅಂತಂದರೆ ಫ್ರಮ್ ಡೆಲ್ಲಿ ಟು ಲೇ, ಬ್ಯೂಟಿಫುಲ್ ಸ್ನೋ ಕ್ಯಾಪ್ ಮೌಂಟನ್ಸ್. ಎಷ್ಟು ಮೆಸ್ಮರೈಸಿಂಗ್ ಅಂತ ಅನಿಸ್ತು ಅಂದರೆ ವೀಡಿಯೋದಲ್ಲಿ ನೋಡೋದಕ್ಕನ ಡೈರೆಕ್ಟಾಗಿ ನೋಡೋದಲ್ಲಿ ಬ್ಯೂಟಿಫುಲ್ ಅಂತ ಅನಿಸ್ತಾ ಇತ್ತು. ಫೈನಲಿ ವಿ ರೀಚ್ ಲೇ. ಇಲ್ಲಿ ಏರ್ಪೋರ್ಟಲ್ಲಿ ಯಾವುದೇ ವೀಡಿಯೋ ಮಾಡೋದಕ್ಕೆ ಅಲವರ್ ಇಲ್ಲ. ಇಟ್ ವಾಸ್ ಅ ಪನಿಷಬಲ್ ಒಫೆನ್ಸ್. ಆ್ಯಂಡ್ ಲೇ ಕಲ್ಚರಿಂದ ನಮ್ಮನ್ನು ಬ್ಯೂಟಿಫುಲ್ ಆಗಿ ವೆಲ್ಕಮ್ ಮಾಡಿದ್ರು. ಏರ್ಪೋರ್ಟಿಂದ ಸೀದಾ ಹೊರಟಿದ್ದು ನಾವು ರೂಮ್ ಕಡೆಗೆ. ಇವತ್ತು ಐಟಿನರಿಯಲ್ಲಿ ಏನೂ ಪ್ಲ್ಯಾನ್ ಆಗಿರಲಿಲ್ಲ. ಬಿಕಾಸ್ ಲೇ ಇರೋದು ಹೈ ಆಲ್ಟಿಟ್ಯೂಡ್ಸಲ್ಲಿ ಕಂಪ್ಲೀಟಾಗೆ ಬಾಡಿ ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಆ್ಯಂಡ್ ಫಸ್ಟ್ ಡೇ ಇಟ್ ವಾಸ್ ಜಸ್ಟ್ ಅಕ್ಲಿಮಟೈಸೇಷನ್. ಸೊ ಕಂಪ್ಲೀಟಾಗಿ ರೆಸ್ಟ್ ತೊಗೊಂಡು ಹೈಡ್ರೇಟೆಡ್ ಆಗಿದ್ದು ಆ ವೆದರ್ಗೆ ಅಥವಾ ಆ ಆಲ್ಟಿಟ್ಯೂಡ್ಸ್ಗೆ ನಾವು ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಹೋಟೆಲ್ಗೆ ಚೆಕ್ ಇನ್ ಆಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅಂತ ನಮಗೆ ಕಾಶ್ಮೀರಿ ಸ್ಪೆಷಲ್ ಖಾವಾ ಟೀ ಅಂತ ಕೊಟ್ಟರು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸೀದಾ ಹೊಟ್ಟಿದ್ದು ನಾವು ಲಂಚ್ ಮಾಡೋದಕ್ಕೆ ಅಂತ. ಬೇಗ ಲಂಚ್ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ ರೆಸ್ಟ್ ಬೇಕಿತ್ತು. ಬಿಕಾಸ್ ಬೆಳಗ್ಗೆಯಿಂದ ನಾವು ಜಸ್ಟ್ ಜರ್ನಿ ಕಂಟಿನ್ಯೂ ಮಾಡ್ತಾ ನಿದ್ದೆನೇ ಮಾಡಿರಲಿಲ್ಲ. ಬ್ಯಾಂಗ್ಳೂರಲ್ಲಿ 30 ಡಿಗ್ರೀಸ್ ಅಂತಂದರೆ ಇಲ್ಲಿ ಲೇಯಲ್ಲಿ 9 ಡಿಗ್ರೀಸ್ ಆಗಿತ್ತು ಸಂಜೆ ಆಗ್ತಿದ್ದಂಗೆ. ಇಲ್ಲೇ ರೆಸ್ಟೋರೆಂಟಲ್ಲಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ ರೆಸ್ಟ್ ತೊಗೊಂಡು ಇವತ್ತಿನ ದಿನಾನ ಮುಗಿಸ್ಕೊಂಡ್ವಿ. ಇದಾಗಿತ್ತು ಡೇ 1 ಆಫ್ ಆರ್ ವೆಕೇಶನ್. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.